ಅಧಿಕಾರ ಶಾಶ್ವತವಲ್ಲ ಎಂಬ ಮುಖ್ಯಮಂತ್ರಿ ಹೇಳಿಕೆ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಅಲ್ಲಿ ಮುಖ್ಯಮಂತ್ರಿಯವರ ಹೇಳಿಕೆಗೆ ಕೈ ನಾಯಕರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನೋಡ್ರಿ, CM ಹೇಳಿರೋದು ಸರಿಯಾಗಿಯೇ ಇದೆ ಅಂತ ಸತೀಶ್ ಜಾರಕಿಹೊಳಿ ಒಂದು ಕಡೆ ಮಾತಾಡ್ತಾರೆ. ರಾಜಕೀಯ ಶಾಶ್ವತ ಏನ್ರಿ? ಯಾರಿಗೆ ಯಾವುದು ಶಾಶ್ವತ? 3 ದಿನದ ಬಾಳು ಎಲ್ಲ ಮಾಮೂಲಿ. ಇದು ಕೆಲವರು ಇದನ್ನು ಸ್ಮಶಾನ ವೈರಾಗ್ಯ ಅಂತ ಕೂಡ ತುಂಬ ಚೆನ್ನಾಗಿ ಕರೀತಾರೆ. ಅದನ್ನು ಯಾರಾದರೂ ಸತ್ತಾಗ ಸಂಸ್ಕಾರಕ್ಕೆ ಸ್ಮಶಾನಕ್ಕೆ ತಗೊಂಡು ಹೋಗ್ತಾರಲ್ಲ, ಆಗ ಅಲ್ಲಿದ್ದಂಥವ್ರು ಎಲ್ಲರೂ ಒಂದೇ ಮಾತು ಹೇಳೋದು ಏನಂತ ಗೊತ್ತಾ? ಅದನ್ನೇ ಸ್ಮಶಾನ ವೈರಾಗ್ಯ ಅಂತ ಹೇಳೋದು. ಯಾವುದು ಶಾಶ್ವತ ರೀ ಮನುಷ್ಯನಿಗೆ? ಏನೂ ಶಾಶ್ವತ ಅಲ್ಲ ಈ ಲೋಕದಲ್ಲಿ. ಎಲ್ಲ 3 ದಿನ. ನೋಡಿ, ಮೈ ಮೇಲೆ ಒಡವೆ ಇರಲಿ, ಮೂಗುಬಟ್ಟಿರಲಿ, ಮೂಗುತಿ ಇರಲಿ, ಓಲೆ ಇರಲಿ, ಬೆಳ್ಳಿ ಉಡ್ದಾರ ಹಾಕ್ಕೊಂಡಿರಲಿ, ಒಂದು ಉಡ್ದಾರ ಕೂಡ ಬಿಡಲ್ವಲ್ರಿ ಮನುಷ್ಯನನ್ನು. ಹೇಗೆ ಬಂದಿದ್ನೋ ಹಾಗೆ ವಾಪಸ್ ಕಳಿಸ್ಬಿಡ್ತಾರೆ. ಇಷ್ಟಕ್ಕೆ ಯಾಕ್ರಿ ಮನುಷ್ಯರು ಈ ಥರ ಆಡ್ತಾರೆ? ಎಲ್ಲ ಮಾತಾಡ್ತಾರೆ ಸ್ಮಶಾನದಲ್ಲಿ. ಮಾತಾಡಿದ್ದೆ. ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ದೀಪ ನೋಡಿ ಕೂತರು ಅಂದರೆ ಮತ್ತು ಅದೇ ಲೋಕ, ಅದೇ ಅವ್ರದ್ದೇ. ಬೆಳಗ್ಗೆ ಇದ್ದರೆ ಅದೇ ಲೋಕ. ಎಷ್ಟು ದುಡ್ಡು ಮಾಡೋಣ, ಎಷ್ಟು ಹಣ ಮಾಡೋಣ, ಯಾರ ಆಸ್ತಿಗೆ ಏನು ಮಾಡೋಣ, ಆಸ್ತಿ ಹೆಂಗೆ ಸಂಪಾದನೆ ಮಾಡೋಣ, ಇದೇ ಇರುತ್ತಲ್ಲ. ಇಲ್ಲ, ಹಾಗೇನೆ ರಾಜಕೀಯ ಶಾಶ್ವತ ಅಲ್ಲ ಅಂತ ಒಂದು ಕಡೆ ಸಿದ್ದರಾಮಯ್ಯವ್ರು ಹೇಳ್ತಾರೆ. ಸಹಜವಾಗಿ ಅವರ ವಯಸ್ಸು, ಅವರ ಅನುಭವ ಅಥವಾ ಅವ್ರು ನಡೆದು ಬಂದಂಥ ಹಾದಿ, ಅವರ ಗುಣವೇ ಆಗಿರಬಹುದೇನೋ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ MB ಪಾಟೀಲರು ಏನ್ರಿ ತಪ್ಪಿದೆ ಅದರಲ್ಲಿ ಹೇಳಿ, ಸರಿಯಾಗಿದೆಯಲ್ಲ. ಇದಕ್ಕೆ ತುಂಬ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ ಅಂಥೇಳಿ ಒಂದು ಕಡೆ DK ಸುರೇಶ್ ಅವರು ಹೇಳ್ತಾರೆ. ರಾಜಕೀಯ ಶಾಶ್ವತವಲ್ಲ ಎನ್ನುವ CM ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಅವ್ರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ. ಸಿದ್ದರಾಮಯ್ಯವ್ರನ್ನ ನೋಡಿದ್ರು ಹಾಗೆ ಅನಿಸುತ್ತೆ. ಸಿದ್ದರಾಮಯ್ಯನ ಗಮನಿಸಿದ್ರು ಕೂಡ ತೀರಾ ಟೆನ್ಷನ್ ಮಾಡಿಕೊಂಡು, ತೀರಾ ಓಡಾಡಿಕೊಂಡು, ದೆಹಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ದೆಹಲಿಗೆ ಓಡಾಡ್ತಾ ಇಲ್ಲ. ಕ್ಲಾರಿಟಿ ಇದ್ದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರಿಗೆ, ಸ್ಪಷ್ಟತೆ ಇದ್ದಂತೆ ಕಾಣಿಸ್ತಾ ಇದೆ. ಅವರು ಈ ಚುನಾವಣೆಗಿಂತ ಮುಂಚೆ ನಾನು ಚುನಾವಣೆ ಗೆಲ್ಲಕ ಬರಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದರು. ಈಗ ನೆಕ್ಸ್ಟ್ ಚುನಾವಣೆಗೂ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದ್ದಿದ್ದೆ ಬಿಡಿ, ಕಾರ್ಯಕರ್ತರ ಒತ್ತಡ, ಅಭಿಮಾನಿಗಳು, ಹಿತೈಷಿಗಳ ಒತ್ತಡ ಅಂತ ಹೇಳ್ಕೊಳ್ತಾರೆ, ಅದು ಬೇರೆ ವಿಚಾರ. ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ, ಏನಾಗುತ್ತೋ ಆಗಲಿ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಬೇಳು ಗೋಪಾಲಕೃಷ್ಣ ಅವರೊಂದಿಗೆ ಚರ್ಚೆ ಮಾಡುವಂಥ ವೇಳೆಯಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ ಬಂದಿತ್ತು. DCM DKಶಿ ಭೇಟಿ ಬೆನ್ನಲ್ಲೇ ರಾಜಕೀಯದ ಮಾತು ಹೇಳಿದರು CM ಸಿದ್ದರಾಮಯ್ಯ ಅವರು. ಕಾರ್ಯಕ್ರಮ ಅಷ್ಟೇ. ಸೊ ರಾಜಕೀಯ ಚರ್ಚೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಧಿಕಾರ ಶಾಶ್ವತ ಅಲ್ಲ, ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ತ, ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲ. ಅಲ್ಲ, ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲೂ ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗ ಒಂದು ಬಿಡಲೇಬೇಕಲ್ಲ. ಅದು ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ. ಯಾವಾಗ ಅಂತ ಪ್ರಶ್ನೆ ಬರ್ತದೆ. 2028ಕ್ಕೆ ಎಲೆಕ್ಷನ್ಸ್ ಇದಾವೆ, ಚುನಾವಣೆ. 2 ಬ್ರೇಕ್ಫಾಸ್ಟ್ ಆಯ್ತು. ಈಗ ಅದು CM ಅಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಿ